ಗೈಸ್ ಫಸ್ಟ್ ಟೈಮು ಪಾರಿವಾಳ ಮೊಟ್ಟೆ ಇಕ್ಕಂದು ಲೈವಾಗಿ ನೋಡಿದೆ. ಪಾರಿವಾಳ ದಾವಡಿ ಹತ್ರ ಬಂದ್ಬಿಟ್ಟು ಎಲ್ಲ ಅಕ್ಕಿಗಳನ್ನ ಆಚೆ ಬಿಡ್ತಾ ಇದ್ದೆ. ಹಾಗೆ ಕಳ್ಳ ಮಾಡೋಕೆ ಒಂದೆರಡು ಅಕ್ಕಿನ ಛತ್ರಿ ಮೇಲೆ ಹಾಕ್ಬೇಕಿತ್ತಲ್ಲ, ಈ ಅಕ್ಕಿನ ಎತ್ಬಿಟ್ಟು ಕಳ್ಳಗೋಸ್ಕರ ಛತ್ರಿ ಮೇಲೆ ಹಾಕಿದೆ. ನೋಡಿ ಅಕ್ಕಿನ ಛತ್ರಿ ಮೇಲೆ ಹಾಕಿದ್ರೆ ಹೆಂಗೆ ರೆಕ್ಕೆ ಫ್ರೀ ಮಾಡ್ಕೊತೈತೆ ಅಂದ್ಬಿಟ್ಟು ಹಾಗೆ ಎಲ್ಲ ಅಕ್ಕಿಗಳಿಗೂ ಮೇವು ಹಾಕಿದ್ದೆ. ಈ ಅಕ್ಕಿ ನೋಡಿದ್ರೆ ನನ್ನ ಕಾಲ ಹತ್ರ ಬಂದು ಕೂತ್ಕೊಂಡೈತೆ. ಯಾಕಪ್ಪ ಅಂತಂದರೆ ಕಡಲೆಕಳೆ ನಾನು ಕೊಡ್ತಾನೆ ಅಂತ ಹೇಳ್ಬೇಕಂದ್ರೆ ಕಡಲೆಕಳೆ ಖಾಲಿ ಆಗಿಬಿಡೋದು ಗೈಸ್. ಆ ಗಂಡು ಏನು ನೋಡ್ತಾ ಇದ್ದೀರಾ, ಆದರೆ ಹೆಣ್ಣ ಕುಕ್ಕಿ ಗೂಡ್ರೊಳಗಡೆ ಕಳಿಸ್ತೈತೆ. ಅದೇನಂತ ಮುಂದೆ ಗೊತ್ತಾಗುತ್ತೆ ನಿಮಗೆ, ನೋಡ್ತಾ ಇರಿ ಹಂಗೆ. ಆಮೇಲೆ ಈ ಪಟ್ಟನ ಕಳ್ಳ ಮಾಡಕ್ಕೆ ಹಾಕಿದ್ದೆ. ಹಾಗೆ ನಾನು ಏನು ಹೇಳಿದೆ ನಿಮಗೆ, ಅಕ್ಕಿ ಏನಕ್ಕೆ ಕುಕ್ಕಿ ಓಡಿಸ್ತಾ ಇತ್ತು ಅಂದರೆ, ಹೆಣ್ಣು ಪಾರಿವಾಳ ಯಾವಾಗ ಮೊಟ್ಟೆ ಹಾಕೋಕ್ಕೆ ತುಂಬ ಹತ್ರ ಬರುತ್ತೆ ಆವಾಗ ಗಂಡು ಪಾರಿವಾಳ ಈ ಥರ ಕುಕ್ಕಿ ಒಳಗಡೆ ಓಡಿಸ್ತಾ ಇರುತ್ತೆ. ಯಾಕಂತಂದರೆ ಸೇಫಾಗಿ ಗೂಡೊಳಗಡೆ ಮೊಟ್ಟೆ ಇಡಲಿ ಅನ್ನೋದು ರೀಸನ್ಗೋಸ್ಕರ. ಈ ಥರ ಬಿಹೇವಿಯರ್ ನಿಮ್ಮ ಅಕ್ಕಿ ಏನಾರ ಮಾಡ್ತೈತೆ ಅಂದರೆ ನೀವು ಒಂದು ಅರ್ಥ ಮಾಡ್ಕೊಬೇಕು. ಮ್ಯಾಟ್ರ್ ಸಿಂಪಲ್, ನಮ್ಮ ಹೆಣ್ಣಕ್ಕಿ ಆದಷ್ಟು ಬೇಗ ಮೊಟ್ಟೆ ಇಡುತ್ತೆ ಅನ್ನೋದು ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಅಲ್ಲಿಂದ ಮೊಟ್ಟೆ ಎತ್ಕೊಂಡು ನಾನು ಕ್ಲೀನಾಗಿ ಜಾಲಿಸಿದ ಮಣ್ಣಲ್ಲಿ ಇಕ್ಬಿಟ್ಟು ಆಮೇಲೆ ದಾವಡಿನೆಲ್ಲ ಫುಲ್ಲು ಕ್ಲೋಸ್ ಮಾಡಿಬಿಟ್ಟು ಈ ಅಕ್ಕಿನ ಕವು ಕೊಡೋಕೆ ಅಂದ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಕೂರಿಸಿದ್ದೆ. ಇವತ್ತಿನ ವೀಡಿಯೋ ಎಷ್ಟು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.